ಮಳೆ 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 ಸ್ನೇಹಿತರೆ, ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಮಳೆ ಬರುತ್ತೆ? 7 ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಆ ರೆಡ್ ಅಲರ್ಟನ್ನು ಘೋಷಣೆ ಮಾಡಿರುವಂಥ ಜಿಲ್ಲೆ ಯಾವುದು? ಹಾಗಾದರೆ ಯಾವ ಜಿಲ್ಲೆಗಳಿಗೆ ಮಳೆ ಬರುತ್ತೆ, ಹಾಗಾದರೆ ಯಾರಿಗೆ ಮಳೆ ಬರುತ್ತೆ, ಏನು ಕತೆ, ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ತುಂಬ ಜಿಲ್ಲೆಗಳಿಗೆ ಮಳೆ ಬರ್ತಾ ಇದೆ, ಮತ್ತು ಒಂದಿಷ್ಟು ಜಿಲ್ಲೆಗಳಿಗೆ ಗುಡುಗು ಸಹಿತ ಗಾಳಿ ಮಳೆ ಬರುವಂಥ ಸಾಧ್ಯತೆ ಇದೆ. ನಿಮ್ಮೆಲ್ಲರಿಗೂ ಕೂಡ ತುಂಬ ಜನರಿಗೆ ಭಯ ಆಗಿರ್ಬೋದು ಈ ಲೆವೆಲಿನ ಮಳೆ ಯಾಕೆ ಬರ್ತಾ ಇದೆ, ಮತ್ತು ಯಾಕೆ ಬರ್ತಾ ಇದೆ ಅನ್ನೋದಕ್ಕಿಂತ ಗಾಳಿ ಮಳೆ ಎಕ್ಸೆಟ್ರಾ ನಾನು ಅದೇ ಹೇಳುವಂಥದ್ದು. ಯಾವ ಲೆವೆಲಿಗೆ ಮಳೆ ಬರ್ತಾ ಇದೆ ಅಂತಂದರೆ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಾಗಾದರೆ ಇನ್ನೂ 2 ದಿನದಲ್ಲಿ ನಿಮಗೆ 70 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಮತ್ತು ಮಳೆ ಬರುತ್ತೆ. ನಾನು ಅದೇ ಹೇಳುವಂಥದ್ದು, ಯಾವ ಜಿಲ್ಲೆಗಳಿಗೆ ಏನು ಕತೆ ಪ್ರತಿಯೊಂದನ್ನು ಕೂಡ ಹೇಳ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ, ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಹಾಗಾದರೆ ಯಾವ ಜಿಲ್ಲೆಗಳಿಗೆ ಮಳೆ ಗಾಳಿ ಮಿಂಚು ಗುಡುಗು ಸಹಿತ ಬರುತ್ತೆ? ಬನ್ನಿ ಶುರು ಮಾಡೋಣ ಸ್ನೇಹಿತರೆ. ಫಸ್ಟ್ ಜಿಲ್ಲೆ ಬಂದುಬಿಟ್ಟು ನಿಮಗೆ ಇಲ್ಲಿ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು, ಈ 6 ಜಿಲ್ಲೆ. ಅದಾದಮೇಲೆ ನಿಮಗೆ ಇಲ್ಲಿ ಮಂಡ್ಯ. ಐ ಥಿಂಕ್ ಈ 7 ಜಿಲ್ಲೆಗಳಿಗೆ ಗುಡುಗು ಸಹಿತ ಮಳೆ, ಅದ್ರ ಜೊತೆಗೆ ಗಾಳಿ ಯಾಕೆ ಬರುತ್ತಂತಂದರೆ ಇವು ಎಲ್ಲ ಜಿಲ್ಲೆಗಳು ಮಂಡ್ಯ ಕೊಡಗು ಬಿಟ್ಟು ಮತ್ತು ಎಲ್ಲ ಜಿಲ್ಲೆಗಳು ಕರಾವಳಿ ಮತ್ತು ಮಲೆನಾಡು. ಹಾಗಾಗಿ ಈ ಲೆವೆಲಿನ ಮಳೆ ಬರ್ತಾ ಇದೆ, ಈ ಲೆವೆಲಿನ ಗಾಳಿ ಬರ್ತಾ ಇದೆ. ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ಥಿಂಕ್ ಮಾಡಬೇಕು, ಯಾಕೆ ಈ ಲೆವೆಲಿಗೆ ಬರ್ತಾ ಇದೆ ಅಲ್ವಾ? ಹಾಗಾಗಿ ಮತ್ತು ಉಳಿದ ಎಲ್ಲ ಜಿಲ್ಲೆಗಳು ತುಂಬ ಜಿಲ್ಲೆ, ಅಂದರೆ ಈ ಜಿಲ್ಲೆ ಅಂತಲ್ಲ, ಎಲ್ಲ ಜಿಲ್ಲೆಗಳು ಮಲೆನಾಡಿಗೆ ಸೇರುತ್ತೆ, ಕರಾವಳಿಗೆ ಸೇರುತ್ತೆ. ಅಂದರೆ ಮಲೆನಾಡಿನ ಭಾಗ ಕರಾವಳಿ ಭಾಗಕ್ಕೆ ಒಂದು ಲೆಕ್ಕದಲ್ಲಿ ಹೇಳಬೇಕಂತಂದರೆ ಭಾರೀ ಮಳೆ 5 ಜಿಲ್ಲೆಗಳು: ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಚಿಕ್ಕಮಗಳೂರು ಆ್ಯಂಡ್ ಅದಾದಮೇಲೆ ನಿಮಗೆ ಶಿವಮೊಗ್ಗ. ಈ 5 ಜಿಲ್ಲೆಗಳಿಗೆ ಭಾರೀ ಮಳೆ ಬರುತ್ತೆ. ನಾನು ಅದೇ ಹೇಳುವಂಥದ್ದು, ಯಾವ ಲೆವೆಲಿಗೆ ಮಳೆ ಬರುತ್ತಂದರೆ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ರೈತರೆಲ್ಲ ಕಂಗಾಲಾಗ್ಬಿಟ್ಟಿದ್ದಾರೆ. ಯಾಕಂತಂದರೆ ಈ ರೀತಿ ಮಳೆ ಬಂದರೆ ನಾವು ನೆಟ್ಟಿರುವಂಥ ಒಂದು ಸಸಿ ಆಗಿರ್ಬೋದು, ಗಿಡ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಅದರ ಕಥೆ ಏನು ಅನ್ನುವಂಥದ್ದನ್ನು ಚಿಂತಾಜನಕವಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂತಂದರೆ ತುಂಬ ಜನರಿಗೆ ಪ್ರಾಬ್ಲಮ್ ಆಗ್ತಾಯಿದೆ. ಮಳೆ ನಿಮ್ಗೆ ಬರಬೇಕು, ಬಂದಿಲ್ಲ ಅಂತಂದರೆ ಬರಗಾಲ ಆಗುತ್ತೆ. ಅಂದರೆ ಜಾಸ್ತಿ ಬಂದರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ನಾನು ಅದೇ ಹೇಳುವಂಥದ್ದು, ಈಗ ಮಳೆ ಬಂದರೆ ಪ್ರಾಬ್ಲಮ್ ಆಗುತ್ತೆ ಅಂತಲ್ಲ, ಕೆಲವು ಬಾರಿ ಜಾಸ್ತಿ ಬಂದರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂದರೆ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಒಟ್ಟು ಮಳೆ ಬಂದಂತ ಹಾಗೆ ಬಿಟ್ಟರೆ ಆಗಲ್ಲ, ತುಂಬ ಬಾರಿ ತುಂಬ ಪ್ರಾಬ್ಲಮ್ಗಳು ಕೂಡ ಆಗುತ್ತೆ. ಹಾಗಾಗಿ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಒಳ್ಳೆಯದಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಳೆ ಬಂದಾಗ ಹೊರಗಡೆ ಹೋಗಲಿಕ್ಕೆ ಜಾಸ್ತಿ ಹೋಗಬಾರ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಎಸ್, ಇದಾದ ಮೇಲೆ ನಾವು ಏನು ಮಾಡಬೇಕು? ಇಲ್ಲಿ ಮಳೆ ನಾನು ಹೇಳಿದೆ ನಿಮಗೆ 6-7 ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಒಂದಿಷ್ಟು ಜಿಲ್ಲೆಗಳಿಗೆ ಮಳೆ ಬರ್ತಾ ಇದೆ, ಹಾಗೆ ಹಿಂಗೆ ಎಕ್ಸೆಟ್ರಾ ಪ್ರತಿಯೊಂದನ್ನು ನಾನು ಹೇಳಿದೆ. ಯಾವ ಜಿಲ್ಲೆಗಳಿಗೆ ಹಾಗಾದರೆ ಮಳೆ ಬರುತ್ತೆ, ಜಾಸ್ತಿ ಮಳೆ ಬರುವಂಥ ಜಿಲ್ಲೆಗಳು ಯಾವುದು? ಒಂದಿಷ್ಟು ಜಿಲ್ಲೆಗಳ ಲಿಸ್ಟನ್ನು ನಾನು ನಿಮಗೆ ತೊಗೊಂಡು ಬಂದಿದ್ದೀನಿ. ಆ ಒಂದಿಷ್ಟು ಜಿಲ್ಲೆಗಳ ಲಿಸ್ಟನ್ನು ನಾನು ಹೇಳ್ತಾ ಹೋಗ್ತೀನಿ. ಇವತ್ತು ನೋಡಿ ಕೊನೆವರೆಗೂ ವಿಡಿಯೋವನ್ನು ವೀಕ್ಷಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಫಸ್ಟ್ ಬಂದುಬಿಟ್ಟು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಕೊಡಗು, ಅದಾದಮೇಲೆ ನಿಮಗೆ ಇಲ್ಲಿ ಚಿಕ್ಕಮಗಳೂರು, ಮಂಡ್ಯ, ಹಾವೇರಿ, ಹಾಸನ, ಅದಾದಮೇಲೆ ನಿಮಗೆ ಇಲ್ಲಿ ಕೋಲಾರ, ಕೊಪ್ಪಳ. ಐ ಥಿಂಕ್ ಪ್ರತಿ ಈ ಒಂದಿಷ್ಟು ಜಿಲ್ಲೆಗಳಿಗೆ, ಅಂದರೆ ಈ ಇಷ್ಟೇ ಜಿಲ್ಲೆಗಳಿಗೆ ಅಂತಲ್ಲ, ಎಲ್ಲ ಜಿಲ್ಲೆಗಳಿಗೂ ಮಳೆ 100% ಬರುತ್ತೆ. ಯಾವ ಲೆವೆಲಿಗೆ ಮಳೆ ಬರುತ್ತೆ ಅಂದರೆ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕಂತಂದರೆ ಆ ಲೆವೆಲಿಗೆ ಬರ್ತಾ ಇದೆ ಮಳೆ. ನಾನು ಹೇಳ್ತೀನಲ್ಲ, ಯಾವ ಲೆವೆಲಿಗೆ ಮಳೆ ಬರ್ತಾ ಇದೆ ಅಂತಂದರೆ ಆ ಲೆವೆಲಿಗೆ ಸಾಧ್ಯವಿಲ್ಲ, ಥಿಂಕ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆ ಲೆವೆಲಿಗೆ ಮಳೆ ಬರ್ತಾ ಇದೆ. ಯಾಕಂತಂದರೆ ಇಲ್ಲಿ ನಿಮ್ಮೆಲ್ರಿಗೂ ಗೊತ್ತಿದೆ, ಎಲ್ರಿಗೂ ನಾನು ಮತ್ತೊಮ್ಮೆ ಹೇಳುವಂಥದ್ದಲ್ಲ, ಎಲ್ರಿಗೂ ಗೊತ್ತಿದೆ ಹವಾಮಾನ ಸರಿ ಇಲ್ಲ. ಆ್ಯಂಡ್ ಅದ್ರ ಜೊತೆಗೇನೆ ನಿಮಗೆ ಇಲ್ಲಿ ಚಂಡಮಾರುತಗಳು, ಮಾನ್ಸೂನ್ ಈ ಬಾರಿ ಲೇಟಾಗಿ ಮಳೆ ಬಂತು, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಲೇಟಾಗಿ ಮಳೆ ಬಂತು ಆ್ಯಂಡ್ ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ಯಾಕಂತಂದರೆ ಈ ಬಾರಿ ತುಂಬ ಲೇಟಾಗಿ ಬಂತು ಮಳೆ, ಆದರೆ ಮಳೆ ಸಿಕ್ಕಾಪಟ್ಟೆ ಬಂತು. ಹಾಗಾಗಿ ನಾನೆಲ್ಲರಿಗೂ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಪ್ರತಿ ಒಂದು ಜಿಲ್ಲೆಗಳಿಗೂ ಇಲ್ಲಿ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ಆ್ಯಂಡ್ ಅದ್ರ ಜೊತೆಗೇ ಹವಾಮಾನ ಮತ್ತು ಇನ್ನೊಂದು ಸಾರ್ವಜನಿಕರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ, ರಿಕ್ಷಾ ಆಗಿರಬಹುದು, ಏನೋ ಹೊರಗಡೆ ಹೋಗಿ ಬರೋರಿಗೆ, ಅಂಥವರಿಗೆಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು, ಮಳೆ ಜಾಸ್ತಿ ಬಂದರೂ ಕೂಡ ಆಗಲ್ಲ, ಕಮ್ಮಿ ಬಂದರೂ ಕೂಡ ಆಗಲ್ಲ, ಯಾವ ರೀತಿ ಇದ್ದರೂ ಕೂಡ ಪ್ರಾಬ್ಲಮ್. ಹಾಗಾಗಿ ಬ್ಯಾಲೆನ್ಸ್ ಆಗಿದ್ದರೆ ತುಂಬ ಒಳ್ಳೆಯದಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆ್ಯಂಡ್
ಆ್ಯಂಡ್ ಎಲ್ರಿಗೂ ಹೇಳುವಂಥದ್ದು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆ್ಯಂಡ್ ಎಲ್ಲ ಜಿಲ್ಲೆಗಳಿಗೂ ಇಲ್ಲಿ ಮಳೆ ಬಂದೇ ಬರುತ್ತೆ ಆ್ಯಂಡ್ ಪ್ರತಿಯೊಂದು ಜಿಲ್ಲೆಗಳಿಗೂ ಬರ್ತಾ ಇದೆ. ನಿಮ್ಮೆಲ್ರಿಗೂ ಗೊತ್ತಿದೆ, ಮತ್ತೊಮ್ಮೆ ಹೇಳುವಂಥದ್ದು ಏನು ಕೂಡ ಇಲ್ಲ. ಆ್ಯಂಡ್ ಹವಾಮಾನ ಇಲಾಖೆ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ್ಯಂಡ್ ಇನ್ನೂ ಏನಾದರೂ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ವಿಡಿಯೋಗೊಂದು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ಮನೆಯಿಂದ ಹೊರಗಡೆ ಹೋಗುವಾಗ ಯೋಚನೆ ಮಾಡಿ, ಮಳೆ ಬರ್ತಾ ಇರುವಾಗ ಮಳೆ ಬರುವಂಥ ಒಂದು ಸನ್ನಿವೇಶದಲ್ಲಿ ತುಂಬ ಮುಖ್ಯ ಆಗುತ್ತೆ. ಯಾಕಂತಂದರೆ ನೀವು ಹೊರಗಡೆ ಹೋಗುವಾಗ ಸ್ವಲ್ಪ ಯೋಚನೆ ಮಾಡಿ ಹೊರಗಡೆ ಹೋದರೆ ತುಂಬ ಒಳ್ಳೆಯದಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ.